ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ, ಇವತ್ತು ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ತಗೊಬಂದಿದ್ದೀನಂದರೆ, ಮಹಾಭಾರತವು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಗ್ರಂಥವಾಗಿದೆ ಅಂತ ಮಾಹಿತಿನ ತಗೊಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಹಾಭಾರತವು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಗ್ರಂಥವಾಗಿದೆ. ಇದನ್ನು 5ನೇ ಗ್ರಂಥವೆಂದು ಪರಿಗಣಿಸಲಾಗಿದೆ. ಈ ಪುಸ್ತಕದಲ್ಲಿ ಯುದ್ಧ, ನ್ಯಾಯ, ಧರ್ಮ ಮತ್ತು ರಾಜಕೀಯ ಅಂತ ಪ್ರಮುಖ ವಿಚಾರಗಳ ಕುರಿತು ಜ್ಞಾನವನ್ನು ನೀಡುವ ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಮಹಾಭಾರತದಲ್ಲಿ ನಮ್ಮ ಬದುಕನ್ನು ಬದಲಾಯಿಸುವ ಕಥೆಗಳು ಮಾತ್ರವಲ್ಲ, ಅದ್ಭುತ ಪ್ರೇಮ ಕಥೆಗಳನ್ನು ಕೂಡ ನಾವು ಮಹಾಭಾರತದಲ್ಲಿ ನೋಡಬಹುದು. ಮಹಾಭಾರತದಲ್ಲಿ ಈ 5 ಪ್ರೇಮ ಕಥೆಗಳಿಗೆ ಇತಿಹಾಸವನ್ನೇ ಬದಲಾಯಿಸಬಲ್ಲ ಶಕ್ತಿ ಇದೆ. ಆ 5 ಪ್ರೇಮ ಕಥೆಗಳ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ. ಪಾಂಡವರು ವನವಾಸಕ್ಕೆಂದು ತೆರಳಿದ ಸಮಯದಲ್ಲಿ ಸರ್ಪಲೋಕದ ಸುಂದರಿ ಸರ್ಪಕನ್ಯೆ ಉಲ್ಲೂಪಿ ಅರ್ಜುನನ್ನು ಕಂಡು ಅವನತ್ತ ಆಕರ್ಷಿತಳಾಗುತ್ತಾಳೆ. ಅವನನ್ನು ಪಡೆದುಕೊಳ್ಳುವ ಭರದಲ್ಲಿ ನಾಗಲೋಕಕ್ಕೆ ಪ್ರಜ್ಞೆ ತಪ್ಪಿಸಿ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಆಕೆ ಅರ್ಜುನನಿಗೆ ತನ್ನನ್ನು ವಿವಾಹವಾಗುವಂತೆ ಕೇಳುತ್ತಾಳೆ. ಅರ್ಜುನ ಮತ್ತು ಉಲ್ಲೂಪಿಯು ಮದುವೆಯ ನಂತರ ಉಲ್ಲೂಪಿಯು ಅರ್ಜುನನಿಗೆ, ನೀನು ಇಂದಿನಿಂದ ಎಲ್ಲ ಜಲಚರಗಳಿಗೂ ಒಡೆಯನಾಗಿರುತ್ತೀಯ ಎನ್ನುವವರನ್ನು ನೀಡಿದರು. ದುರ್ಯೋಧನನ ಮಗಳ ಹೆಸರು ಲಕ್ಷ್ಮಣ ಮತ್ತು ಶ್ರೀಕೃಷ್ಣನ ಮಗ ಸಾಂಬರು ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ದುರ್ಯೋಧನನು ಈ ಸಂಬಂಧವನ್ನು ವಿರೋಧಿಸಿದನು. ಇದರಿಂದ ಸಾಂಬನು ಲಕ್ಷ್ಮಣನನ್ನು ದೂರ ಕರೆದುಕೊಂಡು ಹೋಗಿ ವಿವಾಹವಾಗುತ್ತಾನೆ. ಅಂದರೆ ಇಬ್ಬರು ಓಡಿ ಹೋಗಿ ವಿವಾಹ ಮಾಡಿಕೊಳ್ಳುತ್ತಾರೆ. ಪಾಂಡವರಲ್ಲಿ ಬೀಲುಗಾರ ಅರ್ಜುನನನ್ನು ಮೀನಿನ ಕಣ್ಣುಗಳಿಗೆ ಬಾಣವನ್ನು ಹೂಡುವ ಮೂಲಕ ಸ್ವಯಂವರವನ್ನು ಗೆದ್ದನು ಮತ್ತು ದ್ರೌಪದಿಯನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಂಡನು. ಆದರೆ ಅರ್ಜುನನಿಗೆ ಶ್ರೀಕೃಷ್ಣ ಮತ್ತು ಬಲರಾಮನ ಸಹೋದರಿ ಸುಭದ್ರೆಯ ಮೇಲೆ ಪ್ರೀತಿ ಇತ್ತು. ಆದರೆ ಬಲರಾಮನನ್ನು ಸುಭದ್ರೆಯನ್ನು ಕೌರವರಿಗೆ ಕೊಟ್ಟು ಮದುವೆ ಮಾಡಿಸಲು ಬಯಸಿದನು. ಅಂತಹ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣನು ತನ್ನ ಸಹೋದರಿ ಸುಭದ್ರೆಯನ್ನು ಅಪಹರಿಸುವಂತೆ ಅರ್ಜುನನಿಗೆ ದಾರಿ ಮಾಡಿಕೊಟ್ಟನು ಮತ್ತು ಅವರಿಬ್ಬರಿಗೂ ದ್ವಾರಕೆಯಲ್ಲಿ ವಿವಾಹ ಮಾಡಿಸಿದನು. ರಾಜ ಭಿಕ್ಷಕನ ಮಗಳು ರುಕ್ಮಿಣಿಯ ತನ್ನ ಮನಸ್ಸಿನಲ್ಲಿ ಶ್ರೀಕೃಷ್ಣನನ್ನು ತನ್ನ ಪತಿಯಾಗಿ ಸ್ವೀಕರಿಸಿದಳು. ಆದರೆ ರುಕ್ಮಿಣಿಯ ಸಹೋದರನು ತನ್ನ ಸಹೋದರಿಯ ರುಕ್ಮಿಣಿಯನ್ನು ಶಿಶುಪಾಲನೊಂದಿಗೆ ವಿವಾಹ ಮಾಡಿಸಬೇಕೆಂದು ಬಯಸಿದನು. ನಂತರ ಶ್ರೀಕೃಷ್ಣ ರುಕ್ಮಿಣಿಯ ಅಪಹರಿಸಿದ ಮದುವೆಯಾದನು. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿನ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ತನಕ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.